ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಅಶ್ವಿನಿ ಶ್ರೀನಾಥ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಮನೇಲಿ ನಾಟಿಯ ಸಂಭ್ರಮ. ಕೆಲಸದವರು 10 ಜನ, ಜೊತೆಗೆ ಮನೆಯವರು 6 ಜನ, ಒಟ್ಟು 16 ಜನಕ್ಕೆ ಅಡುಗೆಯನ್ನು ಮುಗಿಸಿ ಮಧ್ಯಾಹ್ನದ ಊಟ ಹಾಕಿ ನಾನು ಸಹ ಊಟ ಮುಗಿಸಿ ಸಂಜೆಗೆ ಕಾಫಿ ಮಾಡಿ ಫ್ಲಾಸ್ಕ್ ಹಾಕ್ಕೊಂಡು ಒಂದು ರೌಂಡ್ ಗದ್ದೆ ಕಡೆಗೆ ಹೋಗಿ ಬರೋಣ ಅಂತ ಹೊರಟಾಗ ಗಂಟೆ ಆಗಿತ್ತು 3. ಗದ್ದೆಗೆ ಬಂದಾಗ ಎಲ್ಲರೂ ನಾಟಿ ಮಾಡ್ತಾ ಬ್ಯುಸಿಯಾಗಿದ್ದರು. ಕಾರಣ ಅವರಿಗೆಲ್ಲ 5 ಗಂಟೆ ಒಳಗೆ ಈ ಒಂದು ಕೆಲಸವನ್ನು ಮುಗಿಸಿ ಬೇಗ ಮನೆ ಸೇರ್ಕೋಬೇಕು ಅನ್ನುವಂತಹ ಕಮಿಟ್ಮೆಂಟ್ ಇತ್ತು. ಆದರೆ ನನಗೆ ಅದೊಂದು ಸಂಭ್ರಮದಂತೆ ಕಾಣಿಸ್ತಾ ಇತ್ತು. ಅಪರೂಪಕ್ಕೆ ಹೋಗೋರಿಗೆ ಹಾಗೆ ಅಲ್ವಾ, ಎಲ್ಲ ಕೆಲಸ ಈಸಿಯಾಗೆ ಕಾಣಿಸತ್ತೆ, ಖುಷಿಯಾಗೆ ಕಾಣಿಸತ್ತೆ. ಮುಕ್ಕಾಲು ಭಾಗ ನಾಟಿ ಆಗಿರುವ ಗದ್ದೆಯ ಕೋಡಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದನ್ನು ನೋಡಿದಾಗ ನನಗೆ ಪ್ರಕೃತಿಗೆ ಹಸಿರು ಸೀರೆಯನ್ನು ಹೊದಿಸಿದಂತೆ ಭಾಸವಾಯಿತು. ಅವರೊಂದಿಗೆ ನಾನು ಕೂಡ 4 ನಾಟಿ ಚಿಗುರನ್ನು ಹಾಕುವಂತಹ ಮನಸ್ಸಾಗಿ ಗದ್ದೆಗೆ ಕಾಲಿಟ್ಟೆ. ಆಗ ನನಗನ್ಸಿದ್ದು ಹೀಗೆ: ಇದು ಮಳೆಗಾಲದ ಹಸಿರಿನ ಹಬ್ಬ. ಮಳೆ ನೀರಿನಲ್ಲಿ ಹೊಳೆಯುವ ಹೊಲಗಳು, ಮಣ್ಣಿನ ಸುವಾಸನೆಗೆ ಬೆರೆಯುವ ಹಕ್ಕಿಗಳ ಕೂಗು, ಹಳ್ಳಿಯಲ್ಲೆಲ್ಲ ಹೊಸ ಜೀವ ಚಿಮ್ಮುವ ಸಂಭ್ರಮ, ಹೊಲಗಳಲ್ಲಿ ನೀರು ನಿಂತು ಹಸಿರು ಮೊಳಕೆಯು ಚಿಗುರುಗಳ ಸಂಭ್ರಮ. ಇನ್ನು ಮನೆಯ ಮಕ್ಕಳಿಗಂತೂ ನೀರಿನಲ್ಲಿ ಕೆಸರಿನಲ್ಲಿ ಆಟವಾಡುವುದು ಒಂದು ಹಬ್ಬವೇ ಸರಿ. ಒಂದು ಗದ್ದೆಯಿಂದ ಇನ್ನೊಂದು ಗದ್ದೆಗೆ ಟಿಲ್ಲರನ್ನು ಹತ್ತಿಸುವಾಗ ಪಡುವಂಥ ಕಷ್ಟ ನೋಡಲು ಅಯ್ಯೋ ಅನಿಸ್ತಿತ್ತು. ಆದರೂ ಒಂಥರ ಮಜಾ ಇತ್ತು. ಬೆಳಿಗ್ಗೆ ಹೊತ್ತಿಗೆ ರೈತರು ಕುಟುಂಬ ಸಮೇತ ಹೊಲಕ್ಕೆ ಬರ್ತಾರೆ. ಅವರ ಕೈಯಲ್ಲಿ ನಾಟಿ ಚಿಗುರುಗಳು, ಕಣ್ಣಲ್ಲಿ ಹೊಸ ಬೆಳೆಯ ಕನಸು. ಒಬ್ಬೊಬ್ಬರು ಮಣ್ಣಿನಲ್ಲಿ ತಮ್ಮ ಮಣಿಗಂಟಿನವರೆಗೆ ಮುಳುಗಿಸಿ ಸಾಲಾಗಿ ನಿಂತು ಚಿಗುರುಗಳನ್ನು ನೆಡತೊಡಗುತ್ತಾರೆ. ಮಣ್ಣಿನ ತಂಪು ಕಾಲುಗಳಿಗೆ ತಾಕಿ ಬೆನ್ನಿನ ಮೇಲೆ ಮಳೆಹನಿಗಳು ಬೀಳುತ್ತಾ ನೆಡುವಂತಹ ಕೈಗಳು ನವಿಲಿನ ನರ್ತನದಂತೆ ಕಾಣುತ್ತಿತ್ತು. ಕೆಲವರು ಹಾಡು ಹಿಡಿದು ನಾಟಿಗೆ ಲಯ ಕೊಡುತ್ತಾರೆ. ಆ ಹಳ್ಳಿ ಹಾಡು ಹೊಲದ ಮಡಿಲಿಗೆ ಹೊಸ ಜೀವ ತುಂಬುತ್ತದೆ. ನಾಟಿ ಮುಗಿದ ಮೇಲೆ ಹೊಲ ಹಸಿರು ಹಾಸಿನಂತೆ ಬಿಚ್ಚಿ ಗಾಳಿಯಲ್ಲಿ ತೂಗುತ್ತದೆ. ಇದು ಹಳ್ಳಿಗರ ಜೀವನದ ನೆಲೆ, ಬೆಳೆ ಬೆಳೆಸುವ ಭರವಸೆ ಮತ್ತು ಪ್ರಕೃತಿಯ ಜೊತೆಗಿನ ಅಳಿಯದ ಬಾಂಧವ್ಯ ಅಂತ ಹೇಳಿದ್ರೂ ತಪ್ಪಾಗಲ್ಲ. ಹಳ್ಳಿಯಲ್ಲಿ ನಾಟಿ ಎಂಬುದು ಕೇವಲ ಬೆಳೆ ನೆಡುವ ಕೆಲಸವಲ್ಲ, ಅದು ಪ್ರಕೃತಿಯ ಜೊತೆಗಿನ ಹಳ್ಳಿಗರ ಆಳವಾದ ಸಂಬಂಧದ ಚಿಹ್ನೆ. ಮಣ್ಣಿನ ಸುವಾಸನೆ, ಮಳೆಹನಿಗಳ ತಂಪು, ಹೊಲದಲ್ಲಿ ಹಾಡುವ ರೈತರ ಲಯ ಎಲ್ಲವೂ ಒಟ್ಟಿಗೆ ಹಸಿರು ಹಬ್ಬದಂತೆ ಕಾಣಿಸುತ್ತಿತ್ತು. ಈ ಒಂದು ವಿಡಿಯೋದಲ್ಲಿ ಮಳೆಯ ಮಡಿಲಿನಲ್ಲಿ ನಡೆಯುವ ಹಳ್ಳಿಯ ನಾಟಿಯ ಸುಂದರ ದೃಶ್ಯಗಳನ್ನು ನೋಡಿದ್ದೀರಿ. ಕೊನೆಗೂ ನಾಟಿಯನ್ನು ಮುಗಿಸಿ ಎಲ್ಲರೂ ಮನೆ ಕಡೆ ಹೊರಟ್ವಿ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮಲ್ಲಿ ಹೇಗೆ ನಾಟಿಯನ್ನು ಮಾಡ್ತೀರಾ, ನಿಮಗೂ ಸಹ ಈ ಅನುಭವ ಬಂದಿದೆಯಾ ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ಇನ್ನು ಹೆಚ್ಚಿನ ವಿಡಿಯೋಗಳನ್ನ ಮಾಡೋದಕ್ಕೆ ನನಗೆ ಸಪೋರ್ಟ್ ಮಾಡಿ. ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.